ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಪುಂಡಿ ಪಲ್ಯ ಸೊಪ್ಪು ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಟ್ಟು ಸೊಪ್ಪು ತಗೊಂಡಿರುವುದರಿಂದ ಒಂದು 3 ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು ತಗೊಂಡು ಈ ಕಬ್ಬಿಣದ ಹಂಚಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಸಣ್ಣ ಉರಿಯಲ್ಲಿಟ್ಟು ಒಂದು 2 ನಿಮಿಷ ಅದರ ಕಲರ್ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡೋದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಅದೇ ಕಬ್ಬಿಣದ ಕಾವಲಿಗೆ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಈ ಪುಂಡಿ ಪಲ್ಯ ಸಾಮಾನ್ಯವಾಗಿ ಸ್ವಲ್ಪ ಹುಳಿ ಅಂಶ ಇರುವುದರಿಂದ ಒಂದು ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂದು 5 ಹಸಿಮೆಣಸಿನಕಾಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಜೊತೆಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಇದಕ್ಕೆ ಹಾಕ್ಕೊತಿದ್ದೇನೆ. ಮತ್ತೊಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಒಂದು ಸಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡ್ಕೊಳ್ಳೋದರಿಂದ ಒಂದು ಸ್ವಲ್ಪ ಚಟ್ನಿ ರುಚಿನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಈ ಹಸಿಮೆಣಸಿನಕಾಯಿ ನಾವು ಹಾಗೇನೆ ಹಾಕಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಈಗ ಅದೇ ಕಬ್ಬಿಣದ ಕಾವಲಿಗೆ ನಾನು 1 ಕಪ್ ಪುಂಡಿ ಪಲ್ಯವನ್ನು ತಗೊಂಡು ಚೆನ್ನಾಗಿ ತೊಳೆದು ಅದರ ಎಲೆಯನ್ನಷ್ಟೇ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಒಂದು 2 ನಿಮಿಷ ಈ ರೀತಿ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು, ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಆವಾಗಲೇ ಹುರಿದಿರುವಂಥ ಶೇಂಗಾವನ್ನು ಅದರ ಸಿಪ್ಪೆ ಬೇಕಂದರೆ ತೆಗಿಬೋದು ಫ್ರೆಂಡ್ಸ್, ಹಾಗೇ ಹಾಕ್ಕೋಬೋದು. ನಾನು ಹಾಗೇ ಹಾಕ್ಕೊತಿದ್ದೇನೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರಿಗೆ ನಾನೀಗ ಒಂದು ಸಣ್ಣ ಪೀಸು ಬೆಲ್ಲವನ್ನು ಹಾಕ್ಕೊತೀನಿ. ಯಾಕಂದರೆ ಈ ಪುಂಡಿ ಪಲ್ಯ ಸಾಮಾನ್ಯವಾಗಿ ಹುಳಿ ಅಂಶ ಇರೋದರಿಂದ ಒಂದು ಸ್ವಲ್ಪ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಹುರಿದಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಅದನ್ನು ಕೂಡ ಈಗ ಹಾಕ್ಕೊತಿದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಆದರೆ ಇದಕ್ಕೆ ನೀರನ್ನು ಮಾತ್ರ ಸೇರಿಸ್ಕೋಬಾರ್ದು. ಈ ರೀತಿ ಮಾಡುವ ಚಟ್ನಿಯನ್ನು ನೀವು ಒಂದು ಒಗ್ಗರಣೆ ಹಾಕಿಟ್ರೆ ಒಂದು ವಾರಾನುಗಟ್ಟಲೆ ನೀವು ಫ್ರಿಜ್ಜಿನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕೋದು ಫ್ರೆಂಡ್ಸ್, ಆಮೇಲೆ ಕಡಿಮೆ ಆದರೆ ಹಾಕ್ಕೋಬೋದು. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ನಾನು ಆವಾಗಲೇ ಹುರಿದಿಟ್ಟಿರುವಂತಹ ಪುಂಡಿ ಪಲ್ಯವನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಹಾಗೇ ನೀರನ್ನು ಹಾಕದೇನೆ ನಾನೀಗ ರುಬ್ಕೊತಿದ್ದೇನೆ. ನೀವು ಒಂದೇ ದಿನಕ್ಕೆ ಈ ಚಟ್ನಿ ಮಾಡೋದಿದ್ದರೆ ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್. ಆದರೆ ವಾರಾನುಗಟ್ಟಲೆ ಇದನ್ನು ಇಡ್ತೀರಂದರೆ ಈ ರೀತಿ ಒಂದು ಒಗ್ಗರಣೆಯನ್ನು ಹಾಕ್ಕೋಬೇಕು. ಎಣ್ಣೆಯನ್ನು ಒಂದು ಸ್ವಲ್ಪ ಜಾಸ್ತಿನೂ ಬೇಕಾದರೆ ಹಾಕ್ಕೋಬೋದು ಫ್ರೆಂಡ್ಸ್. ಒಗ್ಗರಣೆಗೆ ಜೀರಿಗೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು, ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಒಂದು ಚೂರು ಫ್ರೈ ಆದಮೇಲೆ ಚಿಟಿಕೆ ಇಂಗನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಇಂಗನ್ನು ಹಾಕ್ಕೊಂಡ್ಮೇಲೆ ಚಟ್ನಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅನ್ನ ಜೊತೆ, ಮೊಸರನ್ನ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಜೊತೆ ನಾವೊಂದು ಸ್ವಲ್ಪ ಬೆಲ್ಲವನ್ನು ಹಾಕಿರುವುದರಿಂದ ಚಪಾತಿ ಜೊತೆನೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಬಿಸಿ ಬಿಸಿ ಅನ್ನದ ಜೊತೆನೂ ರುಚಿಯಾಗಿರುತ್ತೆ. ಈ ಎಣ್ಣೆಯಲ್ಲಿ ಚಟ್ನಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಕಡಿಮೆ ಉರಿಯಲ್ಲಿಟ್ಟು ಒಂದು ಸಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಹಸಿಮೆಣಸಿನ್ಕಾಯಿ ಇರ್ಬೋದು, ಎಲ್ಲವನ್ನು ಹುರಿದಿರುವುದರಿಂದ ನೀವು ವಾರಾನುಗಟ್ಟಲೆ ಇಟ್ಟರು ಏನೂ ಆಗೋದಿಲ್ಲ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.